ಅಂತ ಕೇಳು ಆವಾಗ ನರಕ ಕ್ವಾಟಿಯಿಂದ ಬಿಡಿಸಿಕೊಂಡು ಬರುವ ಸಮಯದಾಗ ಈ ನಾರದ ಋಷಿ ಬಂದ ನೋಡು ಕೃಷ್ಣನೆದರೀಗ 16,000 ಹೆಣ್ಣ ಮಕ್ಕಳು ಎಲ್ಲರೂ ಯಾರು ಅಂದ ಇವರು ಎಲ್ಲರೂ ನನ್ನ ಹೆಂಡರು ಅಂದ ಆವಾಗ ಜಿಯ 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 ಎಲ್ಲ ತಗೊಂಡು ಏನು ಮಾಡ್ತಿ ನನಗೊಂದು ಕೊಡು ಅಂದ ಏನ್ ಮಾಡಿದ್ರಪ್ಪ ಶ್ರೀಕೃಷ್ಣ ಅಂದ ಮಗನೇ ಸ್ವಕ್ಕ ಬಂದದ ನಿನಗ ಹೆಂಡ್ರಿ ಕಿಮ್ಮತ ಗುರುತ ಇಲ್ಲ ಅಂದ ಆವಾಗ ನಾನು ಯಾರ ಮನೆಯಾಗಿರುವುದಿಲ್ಲ ಹೋಗು ಅಂದ ಇವನೀಗ 16,000 ಗೋಪ್ಯರ ಮನೆಗೆ ನಾರದ ಹೋದ ನೋಡ್ದ ಎಲ್ಲಾರ ಮನ್ಯಾಗ ಕೃಷ್ಣ ಇದ್ದ ಆವಾಗ ಜಿಯ 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 ಎಲ್ಲರ ಮನ್ಯಾಗ ಕೃಷ್ಣ ಇದ್ದ ಗಾಬರಿಗೆ ನಾರದ ಬಿದ್ದ ಯಪ್ಪ ಹೆಣ್ಣಿನ ರೂಪ ಬತ್ತು ನೋಡು ನಾರದಗ 60 ಸಂವತ್ಸರಗಳು ನಾಮ ಬಿರದ ಆವಾಗ ಮುಂದ ನನಗೆ ಸೀರೆ ಉಡಿಸಿ ಅಂದ ಕುಣಿಸಿದಿ ಅಂದಾಗ ನನಗ ಸೀರೆ ಉಡಿಸಿದಿ ಅಂದ್ರ ನಿನಗೆ ಸೀರೆ ಉಡಿಸಲಾರದೆ ನಾ ಬಿಡುವುದಿಲ್ಲ ಅಂದ ಇವಾಗ ದ್ವಾಪಾರ ಯುಗದಾಗ ಜಿಯ 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 ಅದಕ್ಕೆ ಸತ್ಯಭಾಮಿ ರುಕ್ಮಿಣಿಗೆ ಪಾರಿಜಾತ ಪುಷ್ಪಕ್ಕಾಗಿ ಏನಾಗ್ಯದ್ರಿಪ್ಪ ಜಗಳ ಹಚ್ಚದ ನಾರದ ಕೊರವಂಜಿ ಆಗಿ ಆವಾಗ ಇದು ಯಾಕ್ರಿ ಈ ಶ್ರೀಕೃಷ್ಣ ಕೊರವಂಜಿ ಆಗಿ ಬಂದಿದ ಅಲ್ಲೀಗ ತಮ್ಮ ಸಾಮಾನ ಏನು ಬದಲಿ ಆಗಿಲ್ಲ ಆವಾಗ ಅವ ಶ್ರೀಕೃಷ್ಣ ಸೀರೆ ಉಡ್ಲಾಗ ಅವನು ಗಂಡ ಯಾರತ್ತ ಹೌದಲ್ರಿ ಈಗಿನ ಗಂಡನ ಹೆಸರೇ ಈಗೀಗ ಗುರ್ತಿಲ್ಲ ಹೌದು ಹೌದು ಈಗಿನ ಗಂಡನ ಖಬರೇ ಇದಕ್ಕಿಲ್ಲ ಹೌದು ಅದಕ್ಕೆ ಹೆಂಗೈತೆ ಅಂದ್ರೆ ಆ ಶ್ರೀಕೃಷ್ಣ ಕೊರವಂಜಿ ಆದಾಗ ಅವಾಗ ಯಾಕೆ ಗಂಡ ಬರ್ತಾನ ಹೌದು ಅವ ಗಂಡ ಆದವ ತಾನೇ ಹೆಣ್ಣಾದವ ತಾನೇ ಈ ಸೃಷ್ಟಿ ಮಾಲಕವ ಎಲ್ಲ ಆಗುವಂಥ ಸಾಮರ್ಥ್ಯ ಅವನಿಗೆ ಇರ್ತದ ಹ್ಯಾಂಗ ತಿಳ್ಕೊ ಅವ ನಿರಾಕಾರ ಬ್ರಹ್ಮಗೆ ಬಗಲಾಗಿ ಹಿಡ್ಕೊಂಡು ಬ್ರಹ್ಮಾಂಡ ಬುಟ್ಟಿ ಮಾಡಿದ್ದ ಹೌದು ಬ್ರಹ್ಮಾಂಡ ಬುಟ್ಟಿ ಮಾಡಿ ನಿರಾಕಾರ ಬ್ರಹ್ಮಗೆ ಬಗಲಾಗ ತಗೊಂಡು ಸತ್ಯಭಾಮಿ ಮನೆಗೆ ಬಂದ ಹೌದು ಹೌದಲ್ರಿ ಸತ್ಯಭಾಮಿ ಮನೆಗೆ ಬಂದ ಕೂಡಲೇ ಆವಾಗ ದೂತೆ ಬಂದೇನು ಕೇಳ್ತಾಳ ಒಬ್ಬಕ್ಕೆ ಕೊರವಂಜಿ ಬಂದಾಳ ಒಳಗೆ ಕರಿಲಿಲ್ಲ ಅಂದ ಕೂಡಲೇ ಈಕೆ ಏನು ಅನ್ಬೇಕು ಏನಂತಾರ್ರಿ ಈ ಕೊರವಂಜಿ ಮ್ಯಾಗ ನನ್ನ ಮನಸ್ಸಾಗ್ಯದ ಅಂತ ಹೇಳಿದ್ರು ನಾಚಿಕೆ ಖಬರ್ ಅದ ನಿನಗೇನ್ರೆ ಏನಿಲ್ಲ ಮಾಸ್ತರ್ ಇವ್ರಿಗೆ ಮತ್ತು ಅವ ಒಂದೇನು ಸೀರೆ ಉಟ್ಕೊಂಡು ಸಾಮಾನು ಬದಲಿಗೆ ಅವನು ಏನಾಗಿಲ್ಲಲ್ರಿ ಅದು ಇದ್ದಂಗೆ ಅದದು ನಿನಗೆ ಗೊತ್ತಿಲ್ಲ ಹೌದು ಈಗ ನಾಟಕ ಮಾಡಾಗ ಈಗ ಸದ್ದು ಸೀರೆ ಉಟ್ಕೋ ನಿನ್ನ ಭಾಷೆಗಿಡದಾಗ 7 ಸೀರೆದಾಗ ಒಟ್ಟು ಉಡಿಸ್ ನೀ ಪವರ್ ಕಮ್ಮ ಆದ್ರೆ ಕೇಳಿ ಉಂಟು ಹೆಚ್ಚಿಗೆ ಆಗ್ತದೆ ಮಾಸ್ತರ್ ಕಚ್ಚಾ ಕಚ್ಚಾನೇ ಬೇರೆ ಪಕ್ಕನೇ ಬೇರೆ ಕಚ್ಚಾ ಇದ್ದದ್ದು ಪಕ್ಕ ಆಗಂಗಿಲ್ಲ ಪಕ್ಕ ಇದ್ದದ್ದು ಕಚ್ಚಾ ಆಗಂಗಿಲ್ಲ ಅದಕ್ಕೆ ಅದು ಒಂದು ಆಟ ಮಾಡ್ಕೊಂಡು ಬಂದಿದ್ದ ಅವ ಹೌದು ಬಂದ ಕೂಡಲೇ ಈಗ ಸತ್ಯಭಾಮಿ ಹೇ ಇವ ನನ್ನ ಕೃಷ್ಣ ಪರಮಾತ್ಮದನ ನನ್ನ ಗಂಡದನ ಅಂತ ಹೇಳಿದ್ಲಕ್ಕಿ ಹೌದು ಈಕಿ ಬಂದವಳ ಇವ ಹೆಣ್ಣಾಗಿದ್ದು ಗಂಡ ಎತ್ತಿದ್ದು ಹೌದು ಹೌದು ಅಂತ ಕೇಳಾಳ ನನ್ನ ಗಂಡದನ ಅಂತೇಳಿ ಹೌದಲ್ರಿ ಈಕಿ ಬಂದವನು ಹೌದು ಗಂಡ ಎತ್ತಿ ಕೇಳಕ ಅದು ರೀತಿ ಹಂಗದ ಹಂಗೆ ಮಾತಾಡ್ರಿ ಹೌದು ಅವ ಸೀರೆ ಉಟ್ಕೊಂಡ್ರು ಕೂಡ ಅವನ ಮ್ಯಾಗಿಂದ ಮನಸ್ಸು ನಿಂದು ಹೋಗಿಲ್ಲ ಹೋಗ್ಯದನು ಹೋಗಿಲ್ಲಲ್ರಿ ಮತ್ತೆ ಹೋಗಿಲ್ಲ ಅಂದ್ರೆ ಇವ ಗಂಡ ಇವ ಮಸಿ ಮಾಡ್ದವ ಹೌದು ಅದಕ್ಕೆ ನೀ ಏನ್ರ ಇಲ್ಲಿ ಹೇಳ್ಬಿಡು ಈಕಿ ಕೊರವಂಜನ ಅಂದ್ರೆ ಒಳಗೆ ಕರೆದಲೇ ನಾನು ಗಂಡದನ ಅಂತಂದ್ರು ಮುಂದೆ ಅವ ಗಂಡನೇ ಇದ್ದ ಹೌದು ಹಂಗು ಅದು ಗಂಡೇ ಅದ ಹೆಣ್ಣು ಹೆಣ್ಣೆ ಅದ ಮುಂದೆ ಒಂದು ದಿವಸ ರುಕ್ಮಿಣಿ ಸತ್ಯಭಾಮಿಗೆ ಜಗಳ ಬತ್ತು ಹೌದು ರುಕ್ಮಿಣಿ ಸತ್ಯಭಾಮಿಗೆ ಜಗಳ ಬತ್ತು ನೋಡು ಈ ಚಂದ್ರಸೈನಿನೇ ಹೋಗಿ ಸತ್ಯಭಾಮಿ ಆಗಿ ಲಗ್ನ ಮಾಡ್ಕೊಂಡಿದ್ಲು ಶ್ರೀಕೃಷ್ಣಗ ಹೌದು ಆವಾಗ ಈಕಿ ಸತ್ಯಭಾಮಿಗೆ ಸೊಕ್ಕ ಬತ್ರಿ ಈಕಿ ಸತ್ಯಭಾಮಿಗೆ ಹೌದು ಹೌದಲ್ರಿ ಇದಕ್ಕೆ ಹಂಗೆ ಸೊಕ್ಕ ಬಂದ ಹಂಗೆ ಸೊಕ್ಕ ಬತ್ತಕಿ ಆಕೆ ಏನು ಮಾಡಿದ್ರು ನನ್ನ ಮನೆ ಒಳಗೆ ಬೆಳ್ಳಿ ಬಂಗಾರ ಭಾಳ ಅದ ನಾನು ಬಂಗಾರ ಕಾಟ ಕಚ್ಚಿ ಶ್ರೀಕೃಷ್ಣಗೆ ತೊಗೋತೀನಿ ನೀ ಏನು ಹಚ್ಚಿ ತಗೋ ಅನ್ನೋದಕ್ಕೆ ಹೌದು ಹೌದಲ್ರಿ ಆವಾಗ ಏನು ಮಾಡಿದ್ರು ಬೆಳ್ಳಿ ಬಂಗಾರ ಹಚ್ಚಿಬಿಟ್ಲು ಒಟ್ಟು ಹಚ್ಚಿನಿ ನೀನು ಏನ್ರಿ ಹಚ್ತಿದ್ರೆ ಹಚ್ಚಲಿಕ್ಕಂದ್ರೆ ನನಗೆ ಬರ್ಬೇಕು ಗಂಡ ಅಂದಳಕ್ಕೆ ಹೌದು ಆವಾಗ ಶ್ರೀಕೃಷ್ಣ ಏನಂತಾನ ಏನಂತಾರ್ರಿ ನಿನ್ನ ಬಳಿ ಏನ್ರ ಐತೇನು ಹಚ್ಚಂದವ ನನ್ನ ಬಳಿ ಏನಿಲ್ಲ ನಾನು ವಿಗ ಹಿಡಿದು ನಿನ್ನ ಸೇವೆಯನ್ನು ಮಾಡ್ಕೊತ ಬಂದಿನಿ
ಈಕಿ ತನ್ನ ಗಂಡನ್ನ ಕೊಲಿಸಿ ಕಾಮ ಸುಖಕ್ಕಾಗಿ ನಿನ್ನ ಬಳಿ ಬಂದಾಳ. ಹೌದು. ಈಕಿ ನಿನ್ನ ಹೆಂಡ್ತಲ್ಲ. ಆದ್ರೆ ನಾನು ಅಜಗಜಾಂತರವಾಗಿ ಎಷ್ಟು ವಿಘಗಳು ಬಂದು ಅಲ್ಲಿ ಹಿಡಿದು ನಿನಗೆ ನಾ ಹೆಂಡ್ತಿಯಾಗಿ ಬಂದೀನಿ. ನಾ ಹೆಂಡ್ತಿಯಾಗಿದ್ದೆ ಖರೆ ಇದ್ರೆ ನಾ ಬರೇ ಒಂದು ಎರಡು ತುಳಸಿ ದಳ ಹಚ್ತೀನಿ ನೋಡು ಕಾಟದೊಳಗೆ ಅಂದಳಕ್ಕಿ. ಹೌದು ಹೌದು. ಈಗಿನ ಸೊಕ್ಕಿತ್ತಲ್ಲ ಸೊಕ್ಕಿನಾಗ ಹೂ ಅಂದ್ಬಿಟ್ಲಿಕ್ಕಿ. ಹೌದು. ಇದೇನು ಇಟ್ಟು ಕ್ವಿಂಟಲ್ ಗಟ್ಟಲೆ ಬಂಗಾರ ಚಿನ್ನಿ ಎರಡು ತುಳಸಿ ದಳ ಹಚ್ಚಿದ್ರೆ ಏನಾಗೋದು ಹಚ್ಚಿಬಿಡು ಅಂದಳಕ್ಕಿ. ಆಕಿ ಶ್ರೀಕೃಷ್ಣಗ ನಮಸ್ಕಾರ ಮಾಡಿ ರುಕ್ಮಿಣಿ ಎರಡು ತುಳಸಿ ದಳ ಕಾಟದೊಳಗೆ ಇಟ್ಟು ತಕಡ್ಯಾಗ. ಹೌದು. ಈಗಿದ ಕ್ವಿಂಟೋಲ್ ಬಂಗಾರ ಮ್ಯಾಗ ಹೇಳ್ತೀರಿ ಒಮ್ಮೆ. ಹೌದು ಹೌದು. ಕ್ವಿಂಟೋಲ್ ಬಂಗಾರ ಮ್ಯಾಗ ಹೇಳ್ತೀವಿ. ಸತ್ಯ ಸತ್ಯ ಅದ ಅಸತ್ಯ ಸತ್ಯ ಅದ. ಆಕಿ ಹೇಳ್ತೀನಿ ಇದು ಟೇಪಣಿನೇ. ಹೌದು. ಇದು ಮತ್ತು ಹಾಗಾಗಿ ಇದ್ರದ್ದು ಉದ್ದಗದ. ಆಕಿ ಹೇಳ್ತೀನಿ ನಿಜವಾಗಿದ್ದು. ಆಕಿ ಏನು ಮಾಡಿದ್ರು ಬರೇ ತುಳಸಿ ದಳ ಎರಡು ಹಚ್ಚಿಬಿಟ್ಲು. ಕಾಟ ಈಗಿನ ಕಡೆ ಬತ್ತು. ಹೌದು. ಆವಾಗ ಸತ್ಯವಾಗಿ ನಿಮ್ಗೆ ಹೊಯ್ಕೊಂಡು ಬಡ್ಕೊಂಡು ಹಾಳಾಕತ್ಳು. ಇಟ್ಟು ಬಂಗಾರ ಹಚ್ಚಿನಿ ನೀ ಬರೇ ಎರಡು ತುಳಸಿ ದಳ ಹಚ್ಚಿದಿ ನಿನ್ನ ಕಡೆ ಹೆಂಗೆ ಕಾಟ ಬರ್ತದ ಅಂದು. ಹೌದಲ್ರಿ. ಆವಾಗ ಶ್ರೀಕೃಷ್ಣ ಅಂದ ಏನಂತಾರಿ? ಹುಚ್ಚಿ ಅನ್ನವ, ನೀನು ತ್ರತಾಯುಗದಲ್ಲಿ ನಿನ್ನ ಗಂಡನ ಕೊಲೆ ಮಾಡಿ ನನ್ನ ಕಾಮ ಸುಖಕ್ಕಾಗಿ ಬಂದಕ್ಕಿನಿ. ಈಕಿ ನನಗೆ ನಿಜವಾದ ಹೇಳ್ತಿದ್ದಾಳ ಅಂತ ರುಕ್ಮಿಣಿ ಸಂಗಟ ಹೋಗ್ಯ ನೀವು. ಹೌದು ಹೌದು. ಇದಕ್ಕೆ ಹಾದ್ಯಾಗೆ ಇಲ್ಲೇ ಬಿಟ್ಟು ಹೋಗೋದು, ಇದನ್ನು ಇಲ್ಲೇ ಕುಂದ್ರದೇ ಅದು, ಇದೇನು ಬರೋದದ ಅಂತ ತಿಳಿದೆ ನೀ. ಹೌದು. ಹಂಗೆ ಆಗಂಗಿಲ್ಲ. ಅದಕ್ಕೆ ಬರೀ ಎರಡು ತುಳಸಿ ದಳಕ್ಕೆ ಸತ್ಯ ಮಾಡಿ ನನ್ನ ಭಗವಂತ ತೋರಿಸ್ಕೊಟ್ಟಾನ. ಹೆಂಡತಿ ಕೂಡ ತಾ ಹೋಗ್ಯಾನ. ಈಕಿ ಬಂದಾಳು ಯಾವಲ್ಲಿ ನೀ ಹೆಚ್ಚಿಗೆ ಆದಿ. ಮತ್ತು ಹೆಂಡ್ತಿಗೆ ಸಂರಕ್ಷಣೆ ಮಾಡಿಲ್ಲ ಇವ. ಮಾಡಿರಲ್ರಿ. ಅವ ಧರ್ಮರಾಜ ಏನದ ಹೆಂಡ್ತಿಗೆ ಸೋತತ್ತ. ಅವ ಧರ್ಮರಾಜ ಏನು ಪರಮಾತ್ಮದಾನವ ಇಲ್ಲಲ್ರಿ. ಈಗ ಊರಾಗ ಇಸ್ಪಾಟ ಆಡಿ ಹೊಲ ಮನೆ ಊಟ ಸೋತಿ ನಿನ್ನ ಸಂಗಡ ಬಂದಾನ. ಹೌದು. ನಾನು ಸೋತೆ ಬಿಟ್ಟು ನನ್ನ ಹೊಲ ಹಂಗೆ ಸೋಲ್ತಾರ್ರಿ. ಈಗ ಎರಡು ಇಸ್ಪಾಟ ಆಡಕತ್ತಂದು ಸೋಲ್ತಾವು. ಹೌದು ಹೌದು. ಸೋಲೋದ್ದಾಗ ಹೆಂಗೆ ಸೋಲ್ತಾನ? ಹೌದು. ಸೋಲಲ್ಲಲ್ರಿ. ಹಂಗೇನು ತಿಳ್ಕೊಬೇಡ. ಅವ ಧರ್ಮರಾಜ ಏನು ಪರಮಾತ್ಮನ. ಅವ ರಾಜ. ಹೌದು. ತನಗೆ ಬೇಕಾದ್ರೆ ಹೆಂಡ್ತಿಗೆ ಸೋಲಲ್ಲಕ ವಾಲಂತ ತನ್ನ ಮನೆಗೆ ಸೋಲಲ್ಲ. ನಮಗೇನು ಸಂಬಂಧಪಟ್ಟದ? ಹೌದಲ್ರಿ. ಅದು ಏನು ನಮಗೇನು ಸಂಬಂಧಪಟ್ಟದ ಅದು ಹೇಳು. ಅವು ಎಲ್ಲರ ಮಾತಾಡಿದ್ರೆ ಆದ್ರೆ ಅವ ಹೆಂಡ್ತಿಗೆ ಸೋತರು ಸತ್ಯಭಾಮಿ ರುಕ್ಮಿಣಿದ ವ್ಯವಹಾರ ಇಲ್ಲಿಗೆ ಬಂತು ಧರ್ಮರಾಜ. ಆದ್ರೆ ದುಶ್ಯಾಸನ ಸೀರೆ ಸೆಳಿಬೇಕಾಗಿದ್ರೆ ಆ ದುಶ್ಯಾಸನಕ್ಕೆ ದ್ರೌಪದಿ ಏನಾಗಬೇಕು? ಹೌದು. ಅಣ್ಣನ ಹೆಂಡ್ತಿ ತಾಯಿ ಸಮಾನ. ಹೌದಲ್ಲ? ಹೌದಲ್ರಿ. ತಾಯಿ ಸೀರೆ ಕಳೆದ ಅವ ಏನು ಮಾಡ್ತಾನ? ಜಗತ್ತಿಗೆ ತೋರಿಸ್ಕೊಟ್ಟಾನ. ಹಿಂಗೆ ಇಸ್ಪಾಟ್ ಆಡಿದ್ರೆ ಹಿಂಗೆ ಸೋತ್ರ ಹಿಂಗೆ ಕಷ್ಟ ಬರ್ತದತ್ತು ತೋರಿಸ್ಕೊಡಕ್ಕೆ ಮಾಡ್ಯಾನ ಧರ್ಮರಾಜ. ಅದೊಂದು ಆಟ. ಹೌದು ಹೌದಲ್ರಿ. ಇವಿದ್ರೆ ಖರೇನೆ ಆಟದ ತಿಳಿದು ಹಂಗಲ್ಲ. ಜಗತ್ತಿಗೆ ತೋರಿಸ್ಕೊಟ್ಟಾನ. ನೋಡು, ದಾರದ ನಿಷೇಧಕ್ಕಿಂತ ಆಟದ ನಿಷೇಧ ಆಡ್ದೈತಿ. ಹೌದು. ಇಸ್ಪೇಟೆಯಲ್ಲಿ ಆಟಕ್ಕೆ ಕೂತಂದ್ರೆ ಹಸು ನೀರಡಿಕೆ ಅವಂಗಿರಂಗಿಲ್ಲ. ಗೆದ್ದರು ಅವನಿಗೆ ನೆಮ್ಮದಿರಂಗಿಲ್ಲ, ಸೋತರು ನೆಮ್ಮದಿರಂಗಿಲ್ಲ. ಗೆದ್ದರೆ ಇನ್ನ ಗೆದಿಬೇಕಂತ ಮತ್ತೆ ತಿರುಗ್ತಾನೆ ಬೆಳ್ತಾನ. ಹೌದು ಹೌದು. ಸೋತ್ರ ಮನೆಯಾಗ ಹೋಗ್ಕೊತ ಸುಮ್ಮಕೋತಾನ. ಮುಂಜಾನೆ ಮತ್ತೆ 10 ಮತ್ತೆ ಬೆನ್ನತ್ತಾನ. ಅದಕ್ಕೆ ಮನಿ ಮತ್ತು ಮನಸ್ಸು ಕೆಡಿಸುವಂಥ ಆಟಗಳದ ಇವು ಆಟ ಆಡಿದ್ರೆ ನಾನು ಹೆಂಡ್ತಿಗೆ ಸೋತಿನಪ್ಪ ಅಂತ ತೋರಿಸ್ಕೊಟ್ಟಾನ ಜಗತ್ತಕ್ಕೆ. ಹೌದು. ಇವ್ರು ಬಂದಾರ, ಇವ್ರು ನೀವು ಸೋತಿರಿ ಅಂತ. ಹಂಗೆ ನಾವು ಸೋಲೋಲ್ಲ ನಿಮ್ಮಂಥವ್ರು ಒಯ್ಯವ್ರು ಮತ್ತೆ ಹಂಗ. ಹೌದು. ಸೋಲೋರು ಸೋಲ್ತಿರ್ಬೇಕದು. ಆ ವ್ಯವಹಾರ ಬೇರೆ ಅದಾವ. ಅವರು ಜಗತ್ತಿಗೆ ತೋರಿಸ್ಕೊಡ್ಬೇಕಾಗಿತ್ತು, ನಮಗೆ ನೀತಿ ಪಾಠ ಹೇಳಬೇಕಾಗಿತ್ತು. ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತದೆ ಅಂತೇಳಿ. ಈಗ ದೊಡ್ಡ ದೊಡ್ಡ ಮಹಾತ್ಮರು ಇರ್ತಾರ. ಹೌದು. ಈಗೀಗ ಮಾಡ್ಕೊಳ್ಳಾರ್ದೆ ಸುರ್ಗ್ಯಾಗ ಕರ್ಕೊಂಡಿಲ್ಲ. ಸುರ್ಗಿಗೆ ಹುಡ್ದಕ್ಕೆ ಈಕೆ ಹೇಳತ್ತು ನನಗೆ. ಹೌದು ಹೌದು. ಈಗ ದೊಡ್ಡ ಮಠದ ಮುತ್ಯಗಳು ಇರ್ತಾರ. ಇಬ್ಬರು ಗಂಡ ಹೆಂಡ್ತಿದ್ದು ಅಕ್ಕಿ ಕಾಳು ಬಿದ್ದು ಕೂಡಲೇ ಆಶೀರ್ವಾದ ಮಾಡಕ್ಕೆ ಬರ್ತಾರ ಇಲ್ಲ? ಹೌದಲ್ರಿ. ಮತ್ತು ಅವ್ರಿಗೆ ಚಾಚ ಇಲ್ಲ. ಅದಲ್ರಿ. ಮತ್ತು ಲಗ್ನ ಮಾಡ್ಕೊಂಡ್ರ ಅವರು ಇವ್ರಿಗೆ ಕೊಡ್ಲಿಕ್ಕೆ ಅವ್ನು ತಿರುಗಿಡ್ಬೇಕು. ಹೌದು ಹೌದು. ದೊಡ್ಡ ಮುತ್ಯಗಳು ಬರುತ್ತಾನೆ ಅಕ್ಕಿ ಕಾಳು ಒಗ್ಯಂಗಿಲ್ಲ. ಹೌದು. ಈಗ ಇದ್ರ ಮಾಡ್ಕೊಂಡವನ್ನ ಚಾಚಕ್ಕೆ ಬರ್ತಾರೆ, ತಿಕ್ಕಿನಿರ್ತಾರೆ. ಹಂಗೇನು ತಿಳ್ಕೊಬೇಡ. ಎಷ್ಟೋ ಮಂದಿ ಮಠಮಾನ್ಯದೊಳಗೆ ಉದ್ಧಾರ ಮಾಡುವಂಥ ಜಗತ್ತಿನೊಳಗೆ ಅದಾರ. ನೋಡು, ಅನೇಕ ಮಂದಿ ಮಹಾತ್ಮರು ಆಗೋಗ್ಯಾರ. ಅವರೆಲ್ಲರೂ ಚಾರ್ಜ್ ಎದ್ದು ಬೇಕಾಗಿಲ್ಲ. ನಿನಗೆಲ್ಲಿ ಚಾರ್ಜ್ ಅಂತ ನನಗೆ ಕೇಳ್ತಾಳಿಕಿ. ನಾ ಮೊದಲ ಹುಟ್ಟದಾಗೂ ಗಂಡೇನ. ಹೌದು ಹೌದು. ಮತ್ತು ನಿನಗೆ ಮಾಡ್ಕೊಂಡಾಗೂ ಗಂಡೆ. ಹೌದು. ತಂಗಿ ಏನು ಹಾಡಿದೆ ಅಂದ್ರೆ ಏನು ಹೇಳ್ಯಾರ ಅವರು? ಏನು ಹೇಳ್ಯಾರಿ? ಗಂಡ ಹುಟ್ಟ್ಯದ ಅಂತ ಹೇಳ್ಯಾರ. ಹೌದು. ಈಗೀಗ ಏನಂದ್ರೆ ಹೆಂಡ್ತಿ ಹುಟ್ಟ್ಯದ ಅಂತಂದ್ರೆ ಈಗೀಗ ಇಲ್ಲಲ್ರಿ. ನಾನು ಹುಟ್ಟದಾಗೂ ಗಂಡೆ, ನಿನಗೆ ಮಾಡ್ಕೊಂಡಾಗೂ ಗಂಡೆ, ನೀವು ಹೊಯ್ಕೋತ ಹೋದಾಗೂ ನಾ ಗಂಡೆ. ಹೌದು ಹೌದು. ಅದು ಗಂಡೆ ಐತಿ. ನಾನು ಏನಂದಾರ? ಏನು ಹಾಡಿದೆ ತಂಗಿ? ಗಂಡ. ಹೌದು. ಮತ್ತು ಏನು ಹಾಡಿದೆ? ಗಂಡೆ ಅಂದಾರ. ಮಾಡ್ಕೊಂಡಾಗೂ ಗಂಡೆ ಅಂದಾರ. ನಿನಗೆ ಯಾವಾಗ ಹೆಂಡ್ತಿ ಅಂದ ಅರ್ಥ ನನಗೆ ಹೇಳು. ಮತ್ತು ಬಂದಳ ತಳಗೆ ನನಗಿತ್ತು ಮೊದಲು. ಹೌದು. ತಳಗೆ ಬಂದ್ರೆ ಪಾತಾಳ ಕುಳಿತೀನಿ ನಿಮ್ಮ 3 ಮಂದಿ. ಹೌದು ಹೌದು. ಅದಕ್ಕೆ ಎಲ್ಲಿ ಹಿಡಿದು ನೀ ಯಾವಲ್ಲಿ ಶ್ರೇಷ್ಠ ಆದೆ ಅಂತ ನಾ ಕೇಳಿದ ಕೂಡಲೇ ಅದು ಬಿಟ್ಟಾಳ. ಮತ್ತು ಪರಮಾತ್ಮಗೆ ತಿಳಿಲಿಕ್ಕೆ ಪಾರ್ವತಿ ಕೇಳೋಣಂತ 1000 ವರ್ಷ ತಪ ಮಾಡ್ಯಾನಂತ. ಹೌದಲ್ರಿ ಹೇಳ್ಯಾರ. 1000 ವರ್ಷ ಪಾರ್ವತಿ ತಪ ಮಾಡ್ಯಾಳ. ಹೌದು. ಕಾಳಕಾದೇವಿ ಅವತಾರ ತಾಳದಾಗ ಪರಮಾತ್ಮನೇ ನನ್ನ ಗಂಡ ಆಗ್ಬೇಕಂತೇಳಿ ಇವ ಬಂದಾನ. ಅವ್ರೇ ನಿಂತಾರ. ಮತ್ತು ಬಸವಣ್ಣ ಹೋಗಿ ಎತ್ತಾಕಾದ. ಬಸವಣ್ಣ ಯಾವಾಗ ಹುಡ್ದ? ನಕ್ಷತ್ರ ಕೇಳ್ತಿ. ನಕ್ಷತ್ರ, ವಾರ, ತಿಥಿ, ಮಿತಿ, ತಾರೀಕು ಅವಾಗಿಲ್ಲ. ಅವಾಗೇ ಬಸವಣ್ಣ ಹುಟ್ಟ್ಯಾನ. ಹೌದು. ಆದಿ ನಂದೇಶ್ವರವ. ಆದಿ ಬಸವ ಅಂತ ಹೇಳ್ಯಾರ ಅವನ ಹೆಸರು. ಆದಿ ನಂದೇಶ್ವರ. ಶ್ಲಾದ ಮಹರ್ಷಿಗಳು ತಪಶ್ಶಿರಿ ಮಾಡಿ ನಂದಿ ಪರ್ವತಕ್ಕೆ 2 ಮಕ್ಕಳು ಹುಟ್ಟು ನಂದಿಗೆ ಶಿವ ವಾಹನ ಮಾಡ್ಕೊಂಡಾನ. ಹೌದು. ಅದೇ ನಂದಿ ಮುಂದೆ ಬಸವೇಶ್ವರ ಆಗಿ ಮುಂದೆ ಶರಣ ಬಸವೇಶ್ವರ ಆದರು. ಹೌದು ಹೌದು. ಇಲ್ಲಿ ನಕ್ಷತ್ರಗಳು ಹತ್ತಾವ. ಅಲ್ಲಿ ಮುಂಚಿತವಾಗಿ ಕೈಲಾಸದಲ್ಲಿ ಅದಕ್ಕೆ ನಕ್ಷತ್ರಗಳು ಹತ್ತಾಗಿಲ್ಲ.
ಹಿಂಗೆ ಇದ್ರ ನೇಮ್ ಅದಾವ. ಹೌದು. ಅದಕ್ಕೆ ಇದು ಆದ ಕೂಡಲೇ ಮತ್ತೇನು ಕೇಳ್ಯಾರ ಅವ್ರು? ಮತ್ತೇನು ಕೇಳ್ಯಾರಿ? ಈ ಸತ್ ನೋಡು, ಈ ಜಗತ್ತದೊಳಗೆ ತಾಯಿ ತಂದಿ ಬಂಧು ಬಳಗ ಎಲ್ಲ ಅದ, ನಾ ಇಷ್ಟು ಅವತಾರದಲ್ಲಿ ನಿನಗೆ ಬೆನ್ನ ಹತ್ತೀನಿ ಅಂತ ನನಗೆ ಹೇಳ್ಯಾನ. ಹೌದು. ಹೌದಾ? ಎಲ್ಲರೂ ಕೇಳಿರಿ. ಮತ್ತು ಪರಶುರಾಮ ಅವತಾರದೊಳಗೆ ಹೆಂಡ್ತಿ ಹಾಕಿಲ್ಲ ಅವ್ನು ಪರಶುರಾಮ್ಗೆ. ಹೌದು ಹೌದು ಸರಿ ಬರೋಬರ. ಹೌದಲ್ರಿ. ಎಲ್ಲ ಅವತಾರದೊಳಗೆ ನೀ ಹೆಂಡ್ತಿದ್ದಿ, ಮತ್ತು ರಾಮ ಅವತಾರದೊಳಗೆ ಸೀತಾ ಇದ್ದಿ, ಕೃಷ್ಣ ಅವತಾರದೊಳಗೆ ರುಕ್ಮಿಣಿ ಇದ್ದಿ, ಹೌದು. ಮತ್ತು ಪರಶುರಾಮ ಲಗ್ನ ಮಾಡ್ಕೊಂಡಿಲ್ಲಲ್ಲ, ಅವಾಗ ಅಲ್ಲಿ ಹೋಗಿದ್ದಿ. ಬೇಕಲ್ರಿ. ಪರಶುರಾಮ ಅವತಾರ ಆಯಿತು 4,32,000 ವರ್ಷ ಸೀತಾ ದೊಡ್ಡಕ್ಕೆ ಅಂತ ನೀ ಹೇಳಿದಿ. ಹೌದು. 6,60,000 ವರ್ಷ ರಾಮ ದೊಡ್ಡವ ಸೀತಾನಕ್ಕಿಂತ. ಹೌದು. ಮೊದಲು ಯಾರಿದ್ದಾವ? ಆತ್ಮರಾಮ, ಪರಶುರಾಮ, ರಾಮ. ಹೌದು. ಸೀತಾ 3 ತವಲೆ ಹೆಸರು ಯಾವಲ್ಲ ಐತಿ ನಿಂದು? ಒಂದೇ ತವಲೆ ಹೆಸರು ಐತಿ ಸೀತಾ ತ್ರೇತಾಯುಗದಲ್ಲಿ. ಹೌದು. ಅದಕ್ಕೆ ಆತ್ಮರಾಮ, ಪರಶುರಾಮ, ರಾಮ ಇಷ್ಟು ಯುಗಗಳ ಹಿಡಿದು ರಾಮದಾನ. ಹೌದು ಹೌದಲ್ರಿ. ನೀ ಸೀತಾ ಯಾವಲ್ಲದಿ? ಎಲ್ಲಿ ಇಲ್ಲಲ್ರಿ ಮಾಸ್ತರ್. 21,600 ವರ್ಷ ಸೀತಾನ ಪೆಟ್ಟಿಗೆ ಮಣ್ಣಾಗ ಮುಚ್ಚಿತ್ತು. ಹೌದು. ಸ್ವತಃ ರಾಮನೇ ನೇಗಿಲಿ ಹೊಡೆಯವಾಗಿ ನೇಗಿಲಿ ಹೊಡೆದು ಪೆಟ್ಟಿಗೆ ಎತ್ತು ಜನಕರಾಜನ ಮನ್ಯಾಗ ಕೊಟ್ಟ, ಜಾನಕಿ ಅಂತ ನಾಮ ಬಂದೈತಿ. ಹೌದು ಹೌದಲ್ರಿ. ಬಂದ ಇವ ಬಂದ 4,32,000 ವರ್ಷ ನಮ್ಕಿಂತ ದೊಡ್ಡವಂತ. ಹೌದು. ನನ್ನ ರಾಮನಿಗಿಂತ ಜಗತ್ತಿನೊಳಗೆ ಯಾರೂ ದೊಡ್ಡವರಿಲ್ಲ. ತ್ರತಾಯುಗದಲ್ಲಿ ರಾಮನಿಗಿಂತ ದೊಡ್ಡವ್ರು ಯಾರಿಲ್ಲ. ಅಷ್ಟು ಅದ್ರ ವಿಗ ಹಿಡಿದು ರಾಮನ ಜನ್ಮ ಐತಿ. ಹೌದು. ಅದಕ್ಕೆ ಅವತಾರಗಳನ್ನು ತಾಳ್ಕೊತ ಬಂದಾನ. ಮತ್ತು ನಿನಗೆ ನಾಮಕರಣ ಏನಂತ ಹೇಳಿ, ರಾಮ ಅವತಾರದಲ್ಲಿ ದಶರಥ ರಾಜ ಕೌಸಲ್ಯ ಅಂತ ರಾಮ ಅವತಾರ ಐತಿಲ್ಲ ಒಂದು. ಹೌದಲ್ರಿ. ಅದು ಅವತಾರ ರಾಮ ಅವತಾರ ಆಯಿತು. ಮುಂದೆ ವಸುದೇವ ದೇವಕಿ ಅಂತೇಳಿ ಶ್ರೀಕೃಷ್ಣ ಅವತಾರ ಆಯಿತು. ಹೌದು. ಮುಂದೆ ಅನಂತ ಯುಗ, ತಾರಜೀವಿಗ, ತಾಂಡಜೀವಿಗ, ಇಂಥ ಯುಗಗಳಲ್ಲಿ ಪಶು ಪಕ್ಷಿಗಳಾಗ ಮಾನವರಿದ್ದರು. ಹೌದು ಹೌದು. ಅವಾಗ ನಿನ್ನ ಸೀರೆ ಯಾವಾಗ ಹುಡ್ತೈತಿ? ಎಲ್ಲಿ ಇಲ್ಲಲ್ರಿ. ಹಾಂ, ಇದು ತೊಗೊಂಬಂದು ಇಲ್ಲೇ ಮಣ್ಣಾಗ ನನಗೆ ಮಣ್ಣು ಮಾಡೋದು ಹೇಳಿದ್ರೆ ಪರಮಾತ್ಮ ಯಾವಲ್ಲಿ ಮಣ್ಣು ಮಾಡಿ ಅದು ಹೇಳ ನನಗೆ. ಹೌದು. ಶಿವ ಪಾರ್ವತಿದು ವಾದ ಆದಿದೆ. ಮಜಮಾಡ್ದವಂಗೆ ಮಣ್ಣು ಮಾಡಿದ್ರೆ ಅಂದ್ರೆ ಒಟ್ರಿಗೆ ಮಣ್ಣು ಮಾಡ್ತಾರೆ. ಹೌದು. ಈ ಭೂಮಿ ಇಂಥವ ನವಗ್ರಹಗಳದಾವ, ಇಂಥ 9 ಗ್ರಹಗಳು. ಹೌದು. ದಶಖಂಡ ಜಲ, ನವಖಂಡ ಪೃಥ್ವಿ. 10 ಪಟ್ಟು ನೀರದ, 9 ಪಟ್ಟು ಭೂಮಿ ಅದ. ಹೌದಲ್ರಿ. ಅದ ನೀರು 10 ಪಟ್ಟು ಅದ, ಮತ್ತು ಗಂಡ 1 ಪಟ್ಟು ಹೆಚ್ಚಿಗೆ ಅದ. ಅದಕ್ಕೆ ಈ ಭೂಮಿ ಪ್ರಥಮ ಹೆಂಗೆ ಉತ್ಪನ್ನ ಆಯಿತು ಅಂಥೇಳಿ ಒಂದು ಚೌಕ್ ಪದ ಹಾಡು ಹೇಳ್ತೀನಿ, ತಿಳ್ಕೊನಿ. ಭೂಮಿ ಮೊದಲ ಏನೋ ಬೀಜ ಮೊದಲು ಒಂದಿದ್. ಹೌದು. ಭಾಮೆ ಕೇಳುತ್ತ ಹೊರಟಿ ತಿಳಿದಿಲ್ಲ. ಹವದು ಹುಡುಗಿ ಕೇಳುತ್ತ ಹೊರಟಿ ತಿಳಿದಿಲ್ಲ. ಭೂಮಿಗೆ ಹೆಪ್ಪ ಹಾಕಿ ಆವಿಷ ಇಟ್ಟಾನ, ಭೂಮಿ ಆಗುವುದು ಒಮ್ಮೆ ಬುಡಮೇಲ. ಜಿಯ 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 5 ಯುಗ ದಾಟಿ ತತ್ತಿ ಉತ್ಪನ್ನ ಆತು. ಮತ್ತೇನಾಯ್ತ್ರಿ? ತಾರಜ ವಿಗದ ಮಧ್ಯೆ ಭಾಗಕ ಹೌದು. ಹುಡುಗಿ ತಾರಜ ವಿಗದ ಮಧ್ಯೆ ಭಾಗಕ. ತಾಂಡಜ ವಿಗದಲ್ಲಿ ತತ್ತಿ ಶೋಧಾತು, ಭೇದಿಸಿ ಉಗಮದ ತೂಕ. ಜಿಯ 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 ದಿಂಡಿಯ ಆಕಾಶ ವಾಯುವಲ್ಲಿಂದ ಶುರುವಾಗಿ, ಅಲ್ಲಿಂದ ಶುರುವಾಗಿ ವಾಯು ದಿಂಡೆ ಅಗ್ನಿ, ಅಗ್ನಿ ದಿಂಡೆ ಜಲಕಧಾರಿ. ಜಿಯ 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 ನಿರಂಕಾರ ಹುಡುಗಿ ದಶಖಂಡ ಉತ್ಪತ್ತಿ ಆಗಿ, ಉತ್ಪತ್ತಿ ಆಗಿ ನೀರಿನ ಮೇಲೆ ನವಖಂಡ, 10ನೇ ಖಂಡ ಒಂದ ಕಡಿ. ಜಿಯ 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 ನವಗ್ರಹಗಳು ಉತ್ಪತ್ತಿ ಇಲ್ಲದಾಗ ಏನಾದ್ರಿ? ವಾರ ತಾರೀಕಾವಾಗ ಎಲ್ಲಿ ಹೌದು. ಹವದು ವಾರ ತಾರೀಕಾವಾಗ ಎಲ್ಲಿ ಪಂಚ ಸೊನ್ನೆ ದಾಚೆ ಪರಶಿವ ತಾನುವ
ತನ್ನ ಹೊರತ ಯಾರ್ಯಾರಿಲ್ಲ ಜಿಯ 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 ಪಂಚಸುನ್ನದಾಚೆ ಆಕಾಶವಾಯು ಇಲ್ಲ ಅಗ್ನಿ ಜಲ ಇಲ್ಲ ಪೃಥ್ವಿ ಮೊದಲು ಇದ್ದಿದ್ದಿಲ್ಲ. ಹೌದು ಓಂಕಾರ ಸ್ವರೂಪ ಅಂಕುರ ಅನಿಸಿತು ಆಕಾರ ಶ್ರೀಕಾರ ಆಯ್ತು ಆಮೇಲೆ ಅಂತೇಳಿ ಹೌದು ಹೌದಲ್ರಿ ಹೇಳ್ಯಾರ. ಅದಕ್ಕೆಲ್ಲ ದರವಂದ ಗುಡಿ ಒಳಗ ಓಂ ನಮ ಶಿವಾಯ ಅಂತ ಬರ್ದಾರ. ಹೌದಲ್ರಿ ಬರ್ದಾರ. ಇವ್ರ ಹೆಣ್ಣು ಹೆಚ್ಚಿಗೆ ಅಂದ್ರೆ ಹೆಂಡ್ತಿ ನಮ್ಮ ಶಿವಾಯ ಅಂತ ಬರೀತಿದ್ರು. ಹೌದು ಬರ್ಯಾಕ ಬರಂಗಿಲ್ಲ ಅನ್ನೋದು. ಅದಕ್ಕೆ ಪಂಚಸೂತ್ರದ ಎಂಚ ಚಂದ್ರ ಪಂಚಿತ್ ಕಳೆದ ಸಂತರ ಚಂದ ಸಂಚಿತ್ ಕಳೆದ್ರೆ ಸಂತರ ಚಂದ ಅಂತ ಹೇಳ್ಯಾರ. ಹೌದು ಅದಕ್ಕೆ ಪಂಚಭೂತಾದಿಗಳು ಈ ಪ್ರಕಾರವಾಗಿ ಪ್ರತಿವ್ಯಾಪ್ ತೇಜು ವಾಯು ಆಕಾಶ ಉತ್ಪನ್ನ ಆಗ್ಯದ. ಹೌದು ಹೌದು ರಥಾರೂಪ ಪಂಚತತ್ವಗಳು ಓಂಕಾರದಲ್ಲಿ ವಸ್ತು ಇದ್ದು ಇವು ಮೊದಲ ಇವೆಲ್ಲರೂ ನಿಮ್ಮ ಸೀರೆಯಾಗಿದ್ವು ಅಂದ್ರೆ ನಾ ಯಾಕೆ ಹಾಡಲಿಲ್ಲ. ಹೌದು ನಿನ್ನ ಸೀರೆ ಒಳಗೆ ಏನೂ ಹುಟ್ಟಿಲ್ಲ ಜಗತ್ತಿನೊಳಗೆ, ನಿನ್ನ ಸೀರೆನೇ ಪರಮಾತ್ಮನ ತಯಾರು ಮಾಡ್ಯಾನ. ಹೌದು ಅದಕ್ಕಲ್ಲೇ ಇಲ್ಲಿವರೆಗೆ ಇದು ನಡೆದು ಬಂದದ. ಹೌದಲ್ರಿ ಬಂದದ. ಅದಕ್ಕೆ ಮಳೆ ಬರ್ಲಿಕ್ಕಂದ್ರೆ ಈ ಭೂಮಿ ಒಳಗೆ ಏನಿಲ್ಲ. ಎಲ್ಲ ರಾಜ್ಯರೊಳಗೆ ಮೇಘರಾಜ ದೊಡ್ಡವ. ಹೌದು ಮೇಘರಾಜ ಬರ್ಲಿಕ್ಕಂದ್ರೆ ತಳಗಿನ ರಾಜರು ಪೋತರಾಜ ಆಗ್ಬೇಕಾಗದ. ಹೌದು ಹೌದು ಇದು ತಿಳ್ಕೊ. ಡುರ್ಗುಂಗ್ ಹೋಗ್ಬೇಕಾಗ್ತದೆ ಎಲ್ಲರೂ ಕೂಡಿ. ಹೌದು ಮೊದಲು ಮೇಘರಾಜ ಬರ್ಬೇಕು. ಮೇಘರಾಜ ಬಂದಾಗ ನಿನ್ನ ಭೂಮಿ ಸದ್ದ ಪೂರಾ ಹದಾಗೈತಿ, ಎಲ್ಲ ರೆಡಿ ಅದ. ಹೌದು ಮಳೆ ಬರ್ಲಾಗಿದೆ ನೋಡೋದು. ಏನು ಮಾಡೋದು ಏನು ಮಾಡಕ್ ಬರಲ್ಲ ಸರ್. ಏನು ಮಾಡಕ್ಕೆ ಬರಂಗಿಲ್ಲ ಅಂತ ನಿನಗೆ ಹೇಳ್ತೀನಿ. ಹೌದು. ಅದಕ್ಕೆ ಮಳೆ ಬರ್ಲಿಕ್ಕಂದ್ರೆ ಮ್ಯಾಗೆ ನೋಡ್ಬೇಕಾಗ್ಯದ. ಹೌದು ಹೌದು ಏನು ಕುಂಬಾರ ಹಾಳದ ಕಡೆ ಹೊಳೆ ನೋಡು ನಾವು ಊರ ಕಡೆ ಇಲ್ಲಲ್ರಿ ಬರಂಗಿಲ್ಲ ಅದು. ಹೌದು ಯಾಕೆ ತಿಳ್ಕೊ, ಎಂತಿಂಥವ್ರು ಲಂಕಟ ಸೈಲ್ ಆಗ್ಯಾವ ಹೇಳಿ ಕೇಳಿ ಒರಿಜಿನಲ್ ಮಷಿನ್ ಆಳಿದ, ಡೂಪ್ಲಿಕೇಟ್ ಮಷಿನ್ ಆಳಲ್ಲ. ಅದಕ್ಕೆ ಅಲ್ಲಿ ಹಿಡಿದಿಲ್ಲ ತನಕ ಮೇಘರಾಜ ದೊಡ್ಡ ಮೊದಲ ಈಗ ಪೋತರಾಜ ಆಗ್ಬೇಕಾಳ ತಳಗಿಲ್ಲಿ. ಹೌದು ಹೌದು ಈಗ ಮೊದಲು ಏನು ನೋಡಕತ್ತಾರ, ಮೊದಲು ಮಳಿರಾಜ ಬರ್ಬೇಕು. ಹೌದು ಮಳಿರಾಜ ಬಂದಾಗ ಎಲ್ಲ ಭೂಮಿ ಹದ ಆಗ್ತದೆ, ಬಿತ್ತಾಕ್ ಬರ್ತದೆ, ಬೆಳಿಲಾಕ್ ಬರ್ತದೆ. ಈ ಭೂಮಿನೂ ಅಳಗಾಡ್ತದೆ ಒಮ್ಮೊಮ್ಮೆ. ಹೌದಲ್ರಿ ಯಾವ್ದಾರ ತಾಯಿ ತನ್ನ ಮಕ್ಕಳಿಗೆ ಕೊಲ್ತದನ ಕೊಲ್ಲಲ್ರಿ. ಮತ್ತು ಆ ಕಿಲಾರಿ ಒಳಗೆ ಭೂಕಂಪ ಏಸ್ ಮಂದಿ ಸಾತ್ರ ಅಲ್ಲಿ ಹೋಗಿದ್ರೆ ಅಡಿಗೆ ಧನಂಜೋಳಿ ಭೂಕಂಪ ಆಗ್ಯದಲ್ರಿ. ಮತ್ತು ತಾಯಿ ಮಕ್ಕಳು ಕೊಲ್ತಾಳನ ಹಂಗ್ಯಾಂಗ ಕೊಲ್ತಾರ್ರಿ. ಇದು ಎಲ್ಲಿ ಒಯ್ದು ಅದ್ರ ಕೊಯ್ದು ಭೂಕಂಪದಾಗ ಕೂಡ ಇದು ಕೊಯ್ದು ಹೌದು. ಆ ತಾಯಿಯ ಜಿಗಿಲಿ ಒಳಗೆ ಹೋಗಿದ್ರ ಹೋಗ್ತೀವಿ. ಹೌದು ಇದು ಒಂದು ಗ್ರಹ ಅದ. ಇದಕ್ಕೆ ಪರಮಾತ್ಮ ಅಳಗಾಡ ಅಂದ್ರೆ ಅಳಗಾಡ್ತೈತಿ, ಗಪ್ ಕುಂದ್ರ ಅಂದ್ರೆ ಗಪ್ ಕುಂದಿರ್ತೈತಿ. ಹೌದು ಇಲ್ಲಿ ಕಂದಿದ್ರೆ ಕೆಲಸ ಕೊಡಂಗಿಲ್ಲ. ಅಲ್ಲಿ ಬೇಕಾದಲ್ಲಿ ನೀವು ಹೋಗು. ನಿನಗೆ ಒಂದೇ ವಿಷಯ ಹೇಳಿ ನಾನು ನೋಡು, ಜಗತ್ತದೊಳಗೆ ಈ ಸದ್ಯ ನೋಡು ಮುತ್ತೈತಾನ ಹೋದ ಕೂಡಲೇ ರಂಡಿ ಸೀರೆ ಉಡಿಸ್ತಾರೆ ಹೆಣ್ಮಕ್ಳು. ಹೌದಲ್ಲಿ ಉಡಿಸ್ತಾರ. ಹೌದಲ್ಲ, ಗಂಡ ಸತ್ತ ಕೂಡಲೇ. ಆದ್ರೆ ಪ್ರಥಮದಲ್ಲಿ ಮುತ್ತೈತಾನ ಯಾರ್ದು ಹೋಯ್ತು, ಯಾರಿಗೆ ಉಡಿಸಿದ್ರು ಇದು. ಹೌದು ಈ ಜಗತ್ತೊಳಗೆ ಯಾರ ಶಾಪದಿಂದ ಇದು ತೆಗಿತಾರ. ಹೌದು ಹೌದು ಯಾವ ಋಷಿ ಶಾಪ ಆಯ್ತು ನಿಮ್ಗೆ, ಯಾವ ವಿಗದಲ್ಲಿ ಆಯಿತು, ಪ್ರಥಮ ಎಲ್ಲಿಂದ ತೆಗ್ಯಾಕತ್ರು. ಹೌದು ಈಗ ಸತ್ತು ಕೂಡಲೇ ಈಗ ರಂಡಿ ಸೀಡಿ ಉಡಿಸ್ತಾರೆ, ರಂಡಿ ದೋತರ ಉಡ್ಸ್ಯಾರ ನನ್ನ ಒಂದ ಏನ್ರಿ. ಇಲ್ಲಲ್ರಿ. ಮತ್ತು ನಾ ಹೆಜನೇವನೇ ಹೌದಲ್ಲ, ಹೌದು ನಾ ಸತ್ರು ನಿನಗೆ ಸೀರೆ ಉಡಿಸಿ ಶೃಂಗಾರ ಮಾಡ್ಯಾರ. ಹೌದು ಹೌದಲ್ರಿ ಮಾಡ್ಯಾರ. ನೀ ಇದ್ರು ನಾನೇ ಸೀರೆ ತಂದು ನಿನಗೆ ಉಡಿಸ್ತೀನಿ. ಹೌದು ನೀ ಏನು ನಾನು ಉಡಿಸಿದೆ ಅಂದ್ರೆ ಏನು ಉಡಿಸಿಲ್ಲಲ್ರಿ. ಮತ್ತು ನೀ ಯಾವೆಲ್ಲ ಹೆಚ್ಚಿಗೆ ಆದಿ ಏನು ಹಾಲಕ್ ಬರಲ್ಲ ಮಾಸ್ತರ, ಏನು ಹಾಲಕ್ ಬರಲ್ರಿ. ಅದಕ್ಕೆ ನಿಂದ ಮುತ್ತೈತಾನ ಯಾವ ಬಿಗದಲ್ಲಿ ಹೋಯ್ತು, ಯಾವ ಋಷಿ ಶಾಪ ಆಯ್ತು. ಹೌದು ಇಲ್ಲಿ ತನಕ ಹತ್ತಿ ಬಂದದ್ದು ಕಲಿಯುಗದೊಳಗೆ ಪ್ರಥಮ ಯಾರ್ದು ಹೋಯ್ತದ, ಹೌದು ಯಾವ ಹೆಣ್ಣು ಮಗಳದು ಸೀರೆ ಅವ್ರದ್ದು ಬಳಿಯದು ತೆಗೆದು ಸೀರೆ ಉಡಿಸಿದ್ರು ಪ್ರಥಮ. ಹೌದು ಹೌದು ಬಂದ್ರೆ ಹೇಳಿ ಬರ್ಲಿಕ್ಕಂದ್ರೆ ಹೊಡ್ರಿ. ಯಾವ ಒಂದು ಪುರಾಣಕ್ಕೆ 1000 ದಾರಿ ಇರ್ತಾವ, ಒಂದು ದಾರಿ ಹಿಡಿದು ಬರ್ರಿ. ಹೌದು ಅದಕ್ಕೆ ಆ ಪದ್ಯದೊಳಗೆ ಒಂದು ಸಾರಾಂಶ ಇರ್ಬೇಕು. ಒಮ್ಮೆ ರಾಮಾಯಣದೊಳಗೆ ಹೇಳೋದು, ಒಮ್ಮೆ ಮಹಾಭಾರತದೊಳಗೆ ಹೇಳೋದು, ಒಮ್ಮೆ ನನ್ನ ಕಿಶದ ಹೇಳೋದು, ಒಮ್ಮೆ ನಮ್ಮ ಮನಿದು ಹೇಳೋದು, ಒಮ್ಮೆ ದಾರು ಕುಡ್ದಿದ್ದು ಹೇಳೋದು. ಮತ್ತು ನಾವು ಒಟ್ಟು ಹೇಳ್ಕೊತ ನಿಂದಿರ್ಬೇಕಾಗ್ತದೆ. ಹೌದು ನೀ ಎಕಡೆ ಹೋಗೋದ ಕಡೆ ಗಾಡಿ ಹೊಳ್ಯಾಡ್ಬೇಕಿಲ್ಲದ. ಹೌದು ಹೌದಲ್ರಿ. ಈ ಸತ್ ನೀ ಎಕಡೆ ಕೂರಿಗೆ ಹಿಡಿತಿ ಬಿತ್ತು ನಮ್ಮ ಬೆಳಸಾಲ ಹೊಡಿಬೇಕು, ಒಟ್ಟು ಸಾಫ್ ಮಾಡ್ಬೇಕಾಗದ. ಅದು ಸಾಫ್ ಮಾಡೇಬೇಕಾಗದ, ಸಾಫ್ ಮಾಡ್ಬೇಕು. ಇಷ್ಟೇ ನಿಂದು ಎಕಡೆ ಹೊಡೆದಾಡ್ತಿರ್ತದೆ ಅಕಡೆ ಹೋಗೋದೇ ಅದ. ಅದಕ್ಕೆ ನಮ್ಮ ಗಾಡಿ ಗಟ್ರಾಗದತ್ತ ಎತ್ತು ರೋಡಿನ ಮ್ಯಾಗ ಅದಾವ. ಹೌದಲ್ರಿ ಹೇಳ್ಯಾರ. ಈಗನು ಎರಡು ಕೂಡ ಗಟ್ರದಾಗ ಅದಾವ. ಪೂರ 3 ಮಂದಿ ಗಟ್ರನಾಗ ಹೌದು ಹಿಂಗೈತಿದ್ದು. ಅದಕ್ಕೆ ಹ್ಯಾಂಗೈತೆ ಅಂದ್ರೆ ಈಗ ಹ್ಯಾಂಗೈತೆ ಹೇಳೇನ ಇವ್ರದ್ದು ಹ್ಯಾಂಗದ ಮಾಸ್ತರ್ ಚಲೋ ಹೇಳ್ರಿ ಮಂಜರ. ಹಿಂದಕ್ಕೆ ಒಬ್ಬಾಕಿ ಗರ್ತಿದ್ರು, ಆಕೆ ಹ್ಯಾಂಗಿದಳ್ರಿ, ಒಂದು ಮನೆಗೆ ಮಾಡಿಕೊಟ್ಟಿದ್ರು ಆಕಿಗೆ. ಹೌದು ಮಾಡಿಕೊಟ್ರು. ಒಂದು 4-5 ಗಂಡಸ ಮಕ್ಕಳು ಹಡಿದ್ರು. ಮುಂದೆ ಒಂದು 5-6 ವರ್ಷಕ್ಕೆ ಗಂಡ ಸತ್ತ. ಮುಂದೆ ಏನಾಯ್ತ್ರಿ, ಗಂಡ ಸತ್ತ 10 ವರ್ಷಕ್ಕೆ ಬಸರಾದ್ರು. ಅದು ಹೊಸ್ತ ಕೇಳಗತ್ತೆ ಮಾಸ್ತರ್ನು. ಹೌದು ಅವ್ರ ಊರಾನ ಹಿರಿಯರು ಏನಂದ್ರು, ನಿನ್ನ ಗಂಡ ಸತ್ತು 10 ವರ್ಷ ಆಗೈತವ, ಈಗ ಎಲ್ಲಿದ್ದು ಆಸ್ತಿ ಕೊಡ್ಬೇಕು, ನಾವು ಮಣ್ಣು ಸತ್ತು 10 ವರ್ಷ ಆಗೈತಿ, ಈ ಆಸ್ತಿ ಕೊಡಂಗಿಲ್ಲ ಅಂದ ಕೂಡಲೇ ಊರಾಗ ನ್ಯಾಯ ಇಟ್ಟರು. ಹೌದು ಹೌದಲ್ರಿ ಇಡಬೇಕಾಗ್ತದ. ನಿನ್ನ ಗಂಡ ಸತ್ತು 10 ವರ್ಷ ಆಗೈತಿ, ಈಗ ನೀ ಮತ್ತೆ ಆಸ್ತಿ ಬೇಡ್ತಿದ್ದಿ, ಗಂಡ ಇಲ್ದೆ ಹ್ಯಾಂಗ ಆದೇವ ನೀ ಅಂತ ನುಡುಕಿ. ಗಂಡ ಇಲ್ಲ ತಳಲ್ಲ. ಹೌದಲ್ರಿ ಆಗೈತಿ. ನನಗೆ ಗಂಡ ಇರ್ಲಿಕ್ಕಂದ್ರೆ ಏನಾಯ್ತಿರಿ, ನಮ್ಮ ಊರಾನ ಗಂಡಸರು ಒಟ್ಟರು ಸತ್ತಾರೇನ್ರಿ ಅಂದಳತ್ತ. ಇಂಥವು ಹೇಳ್ಬೇಕಂತ ಮಾಡಿದ್ದೀವಿ. ಹೌದು ಹೌದು ಹಾಂ, ಎಲ್ಲರ ಕೈಲೂ ತೊಗೊಂಡು ಬಾ ಅಂತಾರಲ್ಲಿ, ಯಾವರೇ ಒಬ್ಬ ಬೇಕೇ ಅಲ್ಲಿ. ಹೌದು ಹೌದು ಅದಕ್ಕೆ ಅಂಥವು ಇಲ್ಲಿ ತೊಗೊಂಬಂದು ಕಿಸಿಂದ ಡೂಪ್ಲಿಕೇಟ್ ಹೇಳಕ್ಕೆ ಹೋಗಬೇಡ. ನೀ ಯಾವಲ್ಲಿ ಏನಾಯಿತು, ಯಾವಲ್ಲಿ ಎದಿಯತ್ತು ನಿನ್ನ ಕೇಳಿನ. ಹೌದು ಯಾರಿಂದ ನಿನ್ನ ಮುತ್ತೈತಾನ ಹೋಯ್ತು, ಸೀರೆ
ನಿನಗೆ ಉಡಿಸೋದು ಯಾವ ಯುಗದಲ್ಲಿ ಬತ್ತು ಇಲ್ಲಿ ತನಕ ಅದು ಬಂದದ. ಹೌದು ನನಗೇನು ಬಂದಿಲ್ಲ, ಈ ಸದ್ಯದಲ್ಲೇ ಅದದು. ಹೆಣ್ಮಗಳಿಗೆ ಉಡಿಸ್ತಾರಿಲ್ಲ, ಬೆಳೆಯೋದು ತೆಗೆದು ಈ ಶಾಪ ಯಾರು ಯಾವ ಯುಗದಲ್ಲಿ ನಿನಗಾಯ್ತು ಹೌದು ಅಷ್ಟೇ ನಿನಗೆ ನಾ ಕೇಳೀನಿ. ಅದು ಬಬಲಾದಿ ಸದಾಶಿವನ್ ನಾ ಏನೂ ಹೇಳೇ ಇಲ್ಲ. ಅವ ತೇರಿನ ಮ್ಯಾಗ ಸೀರಿ ಹಾಕೋದು ಅವ ಹೇಳಕತ್ತ. ಅವ ಹೇಳ್ತಾನಲ್ರಿ. ಅದು ಕಿವಿ ಕಿತ್ತದ ಕಳಿಗತ್ಲಿ ಅದು ಓದಲಾಗತ್ತ. ಹೌದು ಹೌದು ಯೂಟ್ಯೂಬ್ ತೆಗೆದು ನೋಡಿ ಬಬಲಾದಿ ಸದಾಶಿವನ್ ಏನ್ರಿ ಮೊದಲು ಹೇಳಿ ನಾನು ಅವಾಗ ಆಡಾಗ ಇಲ್ಲಲ್ರಿ. ಕಿವ್ಯಾಗ ಊಟ ಗಿಟ ಬಡ್ಕೊರಿ ಯಾರ್ದು ತೊಗೊಂಡ್ಕೇಶ ನಾ ಏನು ಅಂದಿದ್ರಿ ಅಂತ ತಿಳ್ಕೊರಿ ಮೊದಲು. ಚಲೋ ಹೊಡಿಬೇಕು ಮಾಸ್ತರ ಬಿರ್ಸ್ಕೊಟ್ಟ. ಹೌದು ಅದು ಎಲ್ಲಿ ತನಕ ಹೋಗ್ತದೆ ಅಲ್ಲಿ ತನಕ ಆ ವ್ಯವಹಾರ ಎಲ್ಲಿದೆ ಆ ವ್ಯವಹಾರಕ್ಕೆ ಅದಕ್ಕೆ ಹೋಗಿ ಮುಟ್ಟಿಸ್ಬೇಕು. ಹೌದು. ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ ಸತ್ತ ಗಂಡನ ಪ್ರಾಣ ಪಡೆದುಕೊಂಡು ಬಂದಳ ಅಂತ ಹೇಳಿದಿ. ಹೌದಲ್ರಿ ಹೇಳ್ಯಾರ. ಆಕೆ ಗಂಡ ಬೇಕಂತ ಪಡ್ಕೊಂಬಂದಳ, ಗಂಡ ಬ್ಯಾಡತ್ ಪಡ್ಕೊಂಬಂದಳ. ಗಂಡ ಬೇಕತ್ತೆ ಪಡೆದಲ್ರಿ. ಮತ್ತೆ ಬೇಕಂದ್ರೆ ಮಸ್ಮಾಳ್ದ ಮೌಲಾ ಸಾಬ್ ಹೆಚ್ಚಿನವನೇ. ಹೌದು ಹೌದು ಅದು ನನ್ನ ಗಂಡ ಸತ್ರ ನನ್ನ ಮುತ್ತೈತಾನೆ ಹೋಗ್ತದ ಆಕೆ ಹೋಗಿ ಬೆನ್ನತ್ತಿ. ಹೌದು